ನಮಸ್ಕಾರ. ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ 7ನೇ ದಿನ ತಾಯಿ ಕಾಳರಾತ್ರಿಯನ್ನ ಪೂಜಿಸುವಂತಹ ದಿನ. ಕಾಳರಾತ್ರಿಯ ಪೂಜೆಯನ್ನು ನವರಾತ್ರಿ ಎಂದು ನಾವು ಹೇಗೆ ಮಾಡಬೇಕು? ಕಾಳರಾತ್ರಿ ಅಂದರೆ ಕಾಳಿ ಮಾತೆ ಹೇಗೆ ಜನ್ಮ ತಾಳಿದ್ಲು, ಯಾಕೆ ಜನ್ಮ ತಾಳಿದ್ಲು, ಯಾವ ರಾಕ್ಷಸರನ್ನ ಕಾಳಿ ಮಾತೆ ಸಂಹರಿಸಿದ್ಲು, ಹಾಗೆ ದುರ್ಗಾದೇವಿಗೆ ಯಾವ ಶಕ್ತಿಯನ್ನ ಕಾಳರಾತ್ರಿ ತುಂಬಿದ್ಲು, ಇದೆಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗೆ ಕಾಳಿ ಮಾತೆಯ ಉಪಾಸಕರು ಹೇಗೆ ವ್ರತಾಚರಣೆಗಳನ್ನ ಮಾಡ್ತಾರೆ, ಕಾಳಿ ಮಾತೆಯನ್ನು ನಾವು ಒಲಿಸಿಕೊಳ್ಳೋದು ಹೇಗೆ, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಆನಂದ ಗುರೂಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಖಂಡಿತ ಅಮ್ಮ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನವರಾತ್ರಿಯ 7ನೇ ದಿನ ತಾಯಿ ಕಾಳರಾತ್ರಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ವೀಕ್ಷಕ ಪ್ರಭು ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಗುರುಗಳೇ, ಮೊದಲನೇದಾಗಿ ಕಾಳರಾತ್ರಿ ಅಂದರೆ ದುರ್ಗೆಯ 9 ಅವತಾರಗಳಲ್ಲಿ ಬಹಳ ಶಕ್ತಿಶಾಲಿ, ಬಹಳ ಭಯಾನಕವಾದಂತಹ ಒಂದು ಅವತಾರ ಕಾಳಿ ಮಾತೆಯ ಅವತಾರ. ಕಾಳಿ ಮಾತೆ ಉಪಾಸನೆ ಅಂದರೆ ಬಹಳ ಕಷ್ಟ. ಈ ಕಾಳಿ ಮಾತೆಯನ್ನು ಎಲ್ರಿಗೂ ಒಲಿದು ಬಿಡಲ್ಲ. ಆಕೆ ಬಹಳ ಕಷ್ಟಪಟ್ಟು ಆಕೆಯನ್ನು ಒಲಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಕಾಳಿ ಉಪಾಸಕರು ಅಂದರೆ ಸಾಕು, ಅವರು ಬಹಳ ಒಂದು ಕಟ್ಟುನಿಟ್ಟಿನ ವ್ರತಧರ್ಮವನ್ನು ಪಾಲಿಸೋರು. ಕಾಳಿ ಮಾತೆ ಸುಮ್ಮನೆ ಯಾರಿಗೂ ಒಲಿಯೋರಲ್ಲ. ದುರ್ಗಾ ಮಾತೆ ಅಮ್ಮ ಜಗನ್ಮಾತೆ, ಅವಳು ಮಕ್ಕಳು ಒಂದು ಕೇಳ್ಕೊಂಡ್ರೆ ಒಲಿದು ಬಿಡ್ತಾಳೆ. ಆದರೆ ಕಾಳಿ ಮಾತೆಯನ್ನು ಒಲಿಸ್ಕೊಳ್ಳೋದು ಬಹಳನೇ ಕಷ್ಟ. ಹಾಗಾಗಿ ನವರಾತ್ರಿಯ 7ನೇ ದಿನ ನಾವು ಕಾಳರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು, ಆಕೆಯನ್ನು ಯಾವ ಒಂದು ಪೂಜೆಯಿಂದ ತೃಪ್ತಿಪಡಿಸಬೇಕು, ಇವತ್ತು ಯಾವ ಬಣ್ಣವನ್ನು ನಮ್ಮ ಹೆಣ್ಮಕ್ಳು ಅಂದರೆ ಈ ಹಬ್ಬವನ್ನು ಆಚರಣೆ ಮಾಡ್ತಿರೋರು ಧರಿಸಬೇಕು, ತಿಳಿಸ್ಕೊಡಿ. ಖಂಡಿತಮ್ಮ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ನವರಾತ್ರಿಯ 7ನೇ ದಿನ ತಾಯಿ ಕಾಳರಾತ್ರಿ. ತಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಚೆನ್ನಾಗಿದೆ. ನವರಾತ್ರಿಯ ಈ 7ನೇ ದಿನ ಹೆಣ್ಣು ಮಕ್ಕಳು ನಾವು ಯಾವ ರೀತಿ ದೇವಿಯ ಆರಾಧನೆಯನ್ನು ಮಾಡಬೇಕು, ಹೆಣ್ಣು ಮಕ್ಕಳು ಅಂತಲೇ ಅಲ್ಲ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರಾದರೂ ಕೂಡ ಆಗಿರಲಿ, ಇವತ್ತು ದೇವಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಇವತ್ತು ದೇವಿಗೆ ಪ್ರಿಯವಾಗಿರ್ತಕ್ಕಂಥ ವರ್ಣ ಯಾವುದು, ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಾಯಿ ಕಾಳರಾತ್ರಿ ಹೆಣ್ಣು ಮಗುವಿನ ಒಂದಿಷ್ಟು ಗುಣ ಲಕ್ಷಣಗಳ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟು ದಿವಸ ಒಂದಾಯಿತು. ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾನು ಹುಟ್ಟಿದ ಮೇಲೆ ಎಲ್ಲ ರೀತಿ ಇರ್ತಕ್ಕಂಥ ಅನುಭವಗಳನ್ನು ಅನುಭವಿಸಿ ಎಲ್ಲ ರೀತಿ ಇರ್ತಕ್ಕಂಥ ವಿಚಾರಗಳಲ್ಲಿ ಅರ್ತು ಆಕೆ ತಾಯಿಯಾದ್ಲು, ಜಗತ್ತಿಗೂ ತಾಯಿಯಾದ್ಲು. ಮತ್ತು ವಿಶೇಷವಾಗಿ ಆಕೆನೂ ಕೂಡ ಸ್ಕಂದಮಾತೆ ಸುಬ್ರಹ್ಮಣ್ಯೇಶ್ವರನಿಗೂ ಕೂಡ ತಾಯಿಯಾದ್ಲು, ಪರಮೇಶ್ವರನ ಪತ್ನಿಯಾದ್ಲು, ಸಾಕಷ್ಟು ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸಿದ್ಲು, ಎಲ್ಲವನ್ನೂ ಕೂಡ ಮಾಡಿದ್ಲು. ಇದಾದ್ರೂ ಕೂಡ ಕಷ್ಟ ಎಂಬತಕ್ಕಂಥದ್ದಾಗಲಿ ಸಂಕಷ್ಟ ಎಂಬತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ತಪ್ಪಿರ್ತಕ್ಕಂಥದ್ದಲ್ಲ. ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಖಂಡಿತ ಬಂದೇ ಬರುತ್ತೆ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಕಷ್ಟ ಅಂತ ಬಂದರೆ ನಾವು ಗಂಡು ಮಕ್ಕಳು ಏನು ಮಾಡಿಬಿಡ್ತೀವಿ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕ್ಷಣ ಗಂಡು ಮಕ್ಕಳ ಆ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು, ಜೊತೆಯಲ್ಲಿ ಒಂದು ಸ್ಥೈರ್ಯವನ್ನು ತುಂಬಬೇಕು, ಒಂದಿಷ್ಟು ಮಾರ್ಗದರ್ಶನವನ್ನು ನೀಡತಕ್ಕಂಥ ಶಕ್ತಿ ಒಬ್ಬ ಗಂಡಸಿನ ಕೋಪವನ್ನು ತಾಮಸ ಮಾಡತಕ್ಕಂಥದ್ದಾಗಲಿ ಇದೆಲ್ಲ ಶಕ್ತಿಗಳನ್ನು ಹೊಂದಿರತಕ್ಕಂಥವಳು ಒಂದು ಹೆಣ್ಣು ಮಾತ್ರ. ಹಾಗಾಗಿ ಇಡೀ ಈ ಸೃಷ್ಟಿಯನ್ನು ಒಂದು ಹೆಣ್ಣಿಗೆ ಹೋಲಿಸಿರ್ತಕ್ಕಂಥದ್ದಿದೆ. ಕಾಳರಾತ್ರಿಗೂ ಇದಕ್ಕೂ ಏನಪ್ಪ ಸಂಬಂಧ ಅಂತಂದರೆ, ನೋಡಿ, ಒಂದು ಹೆಣ್ಣು ಮಗುಗೆ ತಾಳ್ಮೆ ಇರಬೇಕು, ಎಲ್ಲವೂ ಕೂಡ ಇರಬೇಕು, ಎಲ್ಲವಕ್ಕೂ ಒಂದು ಲಿಮಿಟ್ ಅನ್ನೋದಿದೆ. ಲಿಮಿಟನ್ನು ಕೆಟ್ಟಾಗ ಗಂಡಸಾದರೂ ಒಂದು ಕ್ಷಣ ಸಮಾಧಾನ ಆಗ್ತಾನೆ ಹೊರತಾಗಿ ಹೆಣ್ಣು ಮಕ್ಕಳನ್ನು ನಾವು ತಾಳ್ಮೆ ಕಳ್ಕೊಂಬಿಟ್ರೆ ಅವ್ರನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ. ಅಂಥದ್ದೊಂದು ತತ್ವ ಪ್ರತಿಯೊಂದು ಹೆಣ್ಣು ಮಗುಗಳು ಕೂಡ ಇರಲೇಬೇಕು. ಯಾಕೆ ಅಂತಂದರೆ ಅವಶ್ಯಕತೆ ಬಂದಾಗ ಅವರು ಆ ರೀತಿ ರೂಪ ತಾಳದಾಗ ಮಾತ್ರನೇ ಆ ಕ್ಷಣ ಇರ್ತಕ್ಕಂಥ ಎದುರಾಗ್ತಕ್ಕಂಥ ಸಂಕಷ್ಟಗಳಿಂದ ಆಚೆ ಬರೋದಕ್ಕೆ ಸಾಧ್ಯ. ರಕ್ತ ಬೀಜಾಸುರ ಬಹಳ ದೊಡ್ಡ ಅಸುರ, ವಿಶೇಷವಾಗಿರ್ತಕ್ಕಂಥ ಒಂದು ವರ ಇರುತ್ತೆ ಅವನಿಗೆ. ಏನಪ್ಪ ಅಂತಂದರೆ, ಯಾರೇ ಅವನನ್ನು ಸಂಹಾರ ಮಾಡಬೇಕು ಅಂತಂದ್ರೂ ಕೂಡ ಆತನನ್ನು ಸಂಹಾರ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನಗಳಾದ್ರೂ ಕೂಡ ಅವನ ಒಂದು ಹನಿ ರಕ್ತ ಕೆಳಗಡೆ ಬಿದ್ದರೆ ಮತ್ತೊಬ್ಬ ರಕ್ತ ಬೀಜಾಸುರ ಮತ್ತೆ ಉಟ್ಕೊಂತಾರೆ. ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹದ್ದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವರವನ್ನು ಪಡ್ಕೊಂಡ್ಬಿಡ್ತಾನಲ್ಲ. ಈ ಏನಪ್ಪಾ ಸಂಹಾರ ಆಗೋದ್ಮೇಲೆ ಮುಗಿದೋಯ್ತು. ಆದ್ರೆ ಈತನ ಒಂದು ವರ ಯಾವ ರೀತಿ ಇದೆ,
ನನ್ನ ಸಂಹಾರ ಆಗಬೇಕು, ಆ ಸಮಯದಲ್ಲಿ ನನ್ನ ವಧೆ ಆಗಬೇಕು. ಆ ಕ್ಷಣ ನನ್ನ ರಕ್ತ ಮತ್ತೊಂದು ಹನಿ ಈ ಭೂಮಿಗೆ ಸ್ಪರ್ಶ ಆದ್ರೆ ನಾನು ಮತ್ತೊಬ್ಬ ರಕ್ತ ಬೀಜಾಸುರನಾಗಿ ಹುಟ್ಟು ಬರ್ತೀನಿ ಎಂಬತಕ್ಕಂಥ ಒಂದು ವರ ಇರುತ್ತಲ್ಲ ಅವನಿಗೆ. ಆ ರಕ್ತ ಬೀಜಾಸುರನ ಸಂಹಾರಕ್ಕಾಗಿಯೇ ಕಾಳರಾತ್ರಿ ಅವತಾರ ಆಗುತ್ತೆ. ಹೌದು, ಆ ರಕ್ತ ಬೀಜಾಸುರನ ಸಂಹಾರಕ್ಕಾಗಿಯೇ ತಾಯಿ ಕಾಳರಾತ್ರಿಯ ಒಂದು ಅವತಾರ ಆಗುತ್ತೆ. ಕಾಳರಾತ್ರಿ ತಾಯಿಯ ಒಂದು ರೂಪಗಳಲ್ಲೇ, ತಾಯಿಯ ಒಂದು ಅವತಾರಗಳಲ್ಲೇ ಸಾಕಷ್ಟು ಬೀಭತ್ಸವಾಗಿರ್ತಕ್ಕಂಥ ಒಂದು ಅವತಾರ, ರೌದ್ರವಾಗಿರ್ತಕ್ಕಂಥ ಅವತಾರ. ಆ ತಾಯಿಯನ್ನು ನೋಡಿದ್ರೆ ಒಂದು ಕ್ಷಣ ನಮ್ಮ ಮೈ ನಡಗೋಗುತ್ತೆ. ಅಷ್ಟು ಒಂದು ಕೋಪ, ತಾಪ, ರೋಷ, ಆವೇಶ, ಆಕ್ರೋಶ ಇದೆಲ್ಲವನ್ನು ಕೂಡ ತುಂಬಿಕೊಂಡಿರ್ತಾಳೆ ತಾಯಿ. ತಾಯಿಯನ್ನು ಗಮನಿಸ್ಬೋದು. ಕತ್ತೆ ಮೇಲೆ ಕುತ್ಕೊಂಡಿರ್ತಾಳೆ ತಾಯಿ. ಬಲಗೈಯಲ್ಲಿ ಅಭಯಹಸ್ತ, ಎಡಗೈಯಲ್ಲಿ ತಾವೆಲ್ಲರೂ ಕೂಡ ನೋಡ್ಬೋದು ಅಲ್ಲಿ ಒಂದು ಕಬ್ಬಿಣದ ಮುಳ್ಳಿನ ಒಂದು ಇದಿದೆ, ಖಡ್ಗ ಇದೆ, ಜೊತೆಯಲ್ಲಿ ಮತ್ತೊಂದು ಕಬ್ಬಿಣದ ಖಡ್ಗ ಇದೆ, ಮತ್ತೊಂದು ಕೈ ಆಕಾಶದತ್ತ ಒಂದು ಅಭಯಹಸ್ತವನ್ನು ತೋರಿಸ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ನೋಡಿದಾಗ ನಮಗನ್ಸುತ್ತೆ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ, ವಿಭಿನ್ನವಾಗಿರ್ತಕ್ಕಂಥ, ರೌದ್ರವಾಗಿರ್ತಕ್ಕಂಥ ಒಂದು ಅವತಾರವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಇವತ್ತು ಕಾಳರಾತ್ರಿ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಅವತಾರವನ್ನು ತಾಳಿರ್ತಕ್ಕಂಥದ್ದು. ರಕ್ತ ಬೀಜಾಸುರ ಎಂಬತಕ್ಕಂಥ ಒಂದು ಅಸುರನ ವಧೆಗಾಗಿ ಆ ತಾಯಿ ಅವತಾರ ಆಗತ್ತೆ. ಆ ತಾಯಿ ಯಾವ ರೀತಿ ರಕ್ತ ಬೀಜಾಸುರನನ್ನು ವಧೆಯನ್ನು ಮಾಡಿ ಆತನ ಒಂದು ರಕ್ತವನ್ನು ತನ್ನ ನಾಲಿಗೆಯ ಮೇಲೆ ಹಾಕ್ಕೊಂಡು ಒಂದು ಹನಿ ರಕ್ತವನ್ನೂ ಕೂಡ ತಾಯಿ ಕೆಳಗಡೆ ಬೀಳಿಸ್ತೀರಾ, ಆ ಒಂದು ರಕ್ತ ಬೀಜಾಸುರನ ವಧೆಯನ್ನು ಮಾಡ್ತಾಳಲ್ಲ, ಆ ಕ್ಷಣ ಅಷ್ಟಾದ್ರೂ ಕೂಡ ತಾಯಿಗೆ ಕೋಪ ಕಡಿಮೆ ಆಗ್ತಾ ಇರೋದಿಲ್ಲ. ಆ ತಾಯಿ ಒಂದೊಂದು ಸತಿ ಆ ಕೋಪದಲ್ಲಿ ನಾಟ್ಯವನ್ನ ಮಾಡ್ತಾ ಇದ್ರೆ ಇಡೀ ಭೂಮಂಡಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆ ಕ್ಷಣ ಅದನ್ನ ತಡೆಯೋದಕ್ಕೊಂದು ಶಕ್ತಿ ಬೇಕಲ್ಲ. ಪರಮೇಶ್ವರನ ಎದೆ ಮೇಲೆ ತಾಯಿ ನೃತ್ಯ ಮಾಡ್ತಾಳೆ. ಪರಮೇಶ್ವರ ಮಲ್ಕೊಂಡ ಮೇಲೆ ಪರಮೇಶ್ವರನ ಎದೆಯ ಮೇಲೆ ತಾಯಿ ನಿಂತ್ಕೊಂಡು ನೃತ್ಯ ಮಾಡ್ತಾಳೆ. 52 ಶಕ್ತಿಪೀಠ, 18 ಶಕ್ತಿಪೀಠಗಳಲ್ಲಿ ಕೆಲವೊಂದು ಕಡೆ ಅಂದ್ರೆ ಶಿವನ ಎದೆ ಮೇಲೆನೆ ತಾಯಿ ಕಾಲಿಟ್ಕೊಂಡಿರುವಂತಹ ವಿಗ್ರಹಗಳ ರೂಪ ಬಹಳಷ್ಟು ಕಡೆ ಇದೆ. ಅದು ಒಂದು ಉಲ್ಲೇಖನ ಇದೆ. ಪರಮೇಶ್ವರನ ಎದೆ ಮೇಲೆ ಯಾಕೆ ತಾಯಿ ಕಾಲಿಡ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಏಕೆಂದ್ರೆ ಸಾಕ್ಷಾತ್ ಪರಶಿವನೇ ಕಾಳರಾತ್ರಿ ಗಂಡನ ಎದೆ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋ ತರದ್ದು ಕೆಲವರಿಗೆ ಪ್ರಶ್ನೆಗಳಿದೆ. ಅಂದ್ರೆ ಯಾಕೆ ಕಾಲಿಟ್ಟಿರ್ತಾಳೆ ಈಶ್ವರನ ಎದೆ ಮೇಲೆ? ಇಲ್ಲಿ ಇದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪುರಾಣ ಇದೆ. ಇದಕ್ಕೆ ಒಂದು ವಿಚಾರವನ್ನ ನಾವು ಜೋಡಣೆಯನ್ನ ಮಾಡೋದಾದ್ರೆ, ಮೊದಲು ಮದುವೆ ಆಗಿರ್ತಕ್ಕಂಥ ಒಬ್ಬ ಸ್ತ್ರೀಯನ್ನ ಪರಗಂಡಸು ಮುಟ್ತಕ್ಕಂಥದ್ದಾಗ್ಲಿ ನೋಡ್ತಕ್ಕಂಥದ್ದಾಗ್ಲಿ ಯಾವುದು ಕೂಡ ಆಗ್ತಾ ಇರಲಿಲ್ಲ. ನೋಡೋದು ಬೇರೆ, ಮುಟ್ಟತಕ್ಕಂಥದ್ದು ಅಂದ್ರೆ ಬಹಳ ಕಷ್ಟ. ಅದು ಆಗಬಾರದು. ಇವತ್ತಿನ ದಿವಸ ಕಾಲಮಾನ ಬದಲಾಗಿದೆ. ಆದ್ರೆ ಅವತ್ತು ತಾಯಿ ಕಾಳರಾತ್ರಿಯನ್ನ ಸಮಾಧಾನ ಮಾಡಬೇಕು ಅಂತ ಬ್ರಹ್ಮ ವಿಷ್ಣು ಇಬ್ರು ಕೂಡ ಆಲೋಚನೆಯನ್ನ ಮಾಡಿದ್ರು ಕೂಡ ಆಗ್ಲಿಲ್ಲ. ಆಕೆಯನ್ನ ಸ್ಪರ್ಶ ಮಾಡೋವಂತ ಅಧಿಕಾರ ಇರತಕ್ಕಂಥದ್ದು ಪರಮೇಶ್ವರನಿಗೆ ಮಾತ್ರ. ಆಕೆಯ ಕೋಪವನ್ನ ಕಡಿಮೆ ಮಾಡ್ಲಿಕ್ಕೆ ಪರಮೇಶ್ವರನು ನಿಂತ್ಕೊಂಡ್ರು ಆಗೋದಿಲ್ಲ. ಕೊನೆಗೆ ಪರಮೇಶ್ವರ ನನ್ನ ಕೈಯಲ್ಲಿ ಆಗೋದಿಲ್ಲ, ಇನ್ನಿದೊಂದೇ ಅವತಾರ, ಇನ್ನಿದೊಂದೇ ನನಗೆ ಅವಕಾಶ ಸಿಗ್ತಾ ಇರೋದು ಅಂತ ಯಾವಾಗ ಮಲ್ಕೊಳ್ತಾನೋ ಆಕೆ ಆತನ ಎದೆಯ ಮೇಲೆ ನಿಂತ್ಕೊಳ್ತಾಳೆ. ಆಕೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭಾರ ಎಂಬತಕ್ಕಂಥದ್ದು ಅದೆಲ್ಲವನ್ನು ಕೂಡ ಪರಮೇಶ್ವರ ತಾನು ತೆಗೆದುಕೊಳ್ತಾನೆ. ಆಕೆಗೆ ಸಮಾಧಾನ ಆಗೋವರೆಗೂ ಕೂಡ ಆಕೆ ನೃತ್ಯ ಮಾಡ್ತಾನೆ ಇರ್ತಾಳೆ. ಅದನ್ನ ಒಂದು ಕಾಪಾಡ್ಕೊಳ್ಳುವಂತ ಶಕ್ತಿ ಆಗಿರ್ಲಿ, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಆಗಿರ್ಲಿ ಪರಮೇಶ್ವರನಿಗೆ ಮಾತ್ರ ಇರುತ್ತೆ. ಆ ಅಧಿಕಾರ ಪರಮೇಶ್ವರನಿಗೆ ಮಾತ್ರ. ಕಾಳಿ ಮಾತೆಯ ಉಗ್ರಾವತಾರವನ್ನ ಸಹಿಸಿಕೊಳ್ಳಲಾಗದೆ ಪರಮೇಶ್ವರನೇ ಆಕೆಗೆ ಶರಣಾಗ್ಬಿಡ್ತಾನೆ. ಆವಾಗ ಆ ತಾಯಿ ಆಕೆಯ ಅಂದ್ರೆ ಪರಮೇಶ್ವರನ ಎದೆ ಮೇಲೆ ನೃತ್ಯವನ್ನ ಮಾಡಿ ತನ್ನ ಕೋಪವನ್ನ ಕಡಿಮೆ ಮಾಡ್ಕೊಳ್ತಾಳೆ. ಅಂತಹದ್ದೊಂದು ಶಕ್ತಿ ಕಾಳರಾತ್ರಿ ದೇವಿಗೆ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನ ಕಾಳರಾತ್ರಿಗೆ ವಿಶೇಷವಾಗಿ ಇಷ್ಟವಾಗಿರ್ತಕ್ಕಂಥ ಒಂದು ವರ್ಣ. ಕಾಳಿ ಮಾತೆಯನ್ನ ಹೋಲಿಸ್ಕೊಳ್ಳೋದು ಬಹಳನೇ ಕಷ್ಟ ಅಂತ ಹೇಳ್ತಾರೆ ಗುರುಗಳೇ. ಯಾವ ದೇವಿಯನ್ನ ಬೇಕಾದ್ರೆ ಬಹಳ ಸುಲಭವಾಗಿ ಹೋಲಿಸ್ಕೊಳ್ಬಹುದು, ಆದ್ರೆ ಕಾಳಿ ಮಾತೆ ತುಂಬಾ ಸುಲಭವಾಗಿ ಎಲ್ರಿಗೂ ಸಹ ಒಲಿಯೋಳಲ್ಲ. ತುಂಬಾ ಕಟ್ಟುನಿಟ್ಟಿನ ಒಂದು ವ್ರತಾಚರಣೆ, ಪೂಜೆ ಎಲ್ಲವನ್ನ ಮಾಡಿದ್ರೇನೆ ಆ ಕಾಳಿ ಮಾತೆ ಹೋಲಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಕಾಳಿ ಮಾತೆಯನ್ನ ಹೋಲಿಸ್ಕೊಳ್ಳೋದು ಹೇಗೆ? ಬಹಳಷ್ಟು ಜನ ಕಾಳಿ ಮಾತೆಯನ್ನ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಎಲ್ರು. ಕೆಲವೊಬ್ರು ಕಟ್ಟುನಿಟ್ಟಿನ ಒಂದು ವ್ರತ ವಿಧಾನಗಳನ್ನ ಪಾಲಿಸೋರು, ಅಗೋರಿ ಪಂಥವನ್ನ ಪಾಲಿಸೋರು ಕಾಳಿ ಮಾತೆಯನ್ನ ಉಪಾಸನೆ ಮಾಡ್ತಾರೆ. ಈ ಕಾಳಿ ಮಾತೆಯನ್ನ ನಾವು ಹೇಗೆ ಪೂಜೆ ಮಾಡ್ಬೇಕು? ಅಂದ್ರೆ ನಾವು ನವರಾತ್ರಿ ಆಚರಣೆ ಮಾಡ್ತಾ ಇದೀವಲ್ವಾ, ಇವತ್ತು ಹೇಗೆ ಮಾಡ್ಬೇಕು? ಕಾಳರಾತ್ರಿ ನೋಡಿ, ಆಕೆಯನ್ನ ಒಲಿಸ್ಕೊಳ್ಳೋದು ಏನಕ್ಕೆ ಕಷ್ಟ ಅಂತಂದ್ರೆ, ಆ ತಾಯಿಯ ಒಂದು ಅವತಾರವನ್ನ ತಾವು ನೋಡೋದಾದ್ರೆ, ಆ ತಾಯಿ ಉಸಿರಾಡ್ತಾ ಇದ್ರೆ ಬೆಂಕಿಯ ಜ್ವಾಲೆ ಬರುತ್ತೆ. ಆ ತಾಯಿ ಉಸಿರಾಡ್ತಾ ಇದ್ರೆ ಬೆಂಕಿ ಜ್ವಾಲೆ ಬಂದು ಹೋಗುತ್ತೆ. ಅಷ್ಟು ಕ್ರೌರ್ವ, ಅಷ್ಟು
ಅಷ್ಟು ಒಂದು ಕೋಪ, ಆಮೇಲೆ ಅಷ್ಟು ಶಕ್ತಿ ಆ ತಾಯಿಗೆ. ಆ ತಾಯಿಯ ಒಂದು ಸಮಾಧಾನ ಮಾಡಲಿಕ್ಕೆ ಯಾರ ಕೈಲೂ ಆಗದೆ ಇರತಕ್ಕಂಥದ್ದು, ಕೊನೆಗೆ ಪರಮೇಶ್ವರನೇ ಶರಣಾಗತನಾಗಿರ್ತಕ್ಕಂಥ ಆ ತಾಯಿಯನ್ನು ಒಲಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ನಾವಿನ್ನೆಷ್ಟು ಕಷ್ಟಪಡಬೇಕು. ಆ ತಾಯಿಗೆ ಆ ತಾಯಿಯ ಪೂಜಾನುಷ್ಠಾನ ಆಗಿರ್ಬೋದು, ಆ ತಾಯಿಯ ಪೂಜಾನುಷ್ಠಾನವನ್ನು ಮಾಡಬೇಕು ಅಂತ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರೇಪಣೆಯನ್ನು ಮಾಡ್ತೀವಲ್ವಾ, ಆ ಸಮಯದಿಂದನೇ ನಮ್ಮ ರೀತಿ ರುವಾಜುಗಳೆಲ್ಲವೂ ಕೂಡ ಬದಲಾಗುತ್ತೆ. ಸಾಧಾರಣವಾಗಿ ಯಾರ ಮನಸ್ಸಿಗೂ ಕೂಡ ಆ ತಾಯಿಯನ್ನ ಒಲಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಬರೋದಿಲ್ಲ. ಆ ತಾಯಿನ ಒಲಿಸ್ಕೋಬೇಕು ಅಂತಂದ್ರೆ ಎಲ್ಲನೂ ತ್ಯಾಗ ಮಾಡಬೇಕು, ಸರ್ವ ತ್ಯಾಗಗಳನ್ನು ಕೂಡ ಮಾಡಬೇಕು, ಆ ತಾಯಿಗೆ ಸಮರ್ಪಿತನಾಗಬೇಕು. ನಾ ಇವತ್ತಿನ ದಿವಸ ಗಣಪನನ್ನ ಒಲಿಸ್ಕೋಬಹುದು, ಬೇರೆ ದೇವತೆಗಳನ್ನ ಒಲಿಸ್ಕೋಬಹುದು. ತಾಯಿ ಕಾಳರಾತ್ರಿಯ ಆರಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷ ಸಿದ್ಧಿಗಳು ಬೇಕು. ಸಾಮಾನ್ಯವಾಗಿ ಆರಾಧನೆ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ತಾಯಿ ರೌದ್ರದೇವಿ. ಆ ತಾಯಿ ಶಾಂತಳಾಗಬೇಕು ಅಂತಂದ್ರೆ ಆ ತಾಯಿಗೆ ಕೊಡಬೇಕಾಗಿರತಕ್ಕಂಥ ಒಂದಿಷ್ಟು ಬಲಿಗಳಿರ್ತವೆ. ಅದೆಲ್ಲವನ್ನು ಎಲ್ಲರೂ ಕೊಡೋದಕ್ಕಾಗೋದಿಲ್ಲ. ಇವತ್ತಿನ ದಿವಸ ಕಲ್ಕತ್ತಾ ಕಾಳಿ ಅಂತ ನಾವು ಕೇಳ್ತೀವಿ. ಹೌದು ಗುರುಗಳೇ, ಕಲ್ಕತ್ತಾದಲ್ಲಿ ಬಹಳ ಫೇಮಸ್. ಪ್ರತಿಯೊಬ್ರು ಸಹ ಕಲ್ಕತ್ತಾ ಕಾಳಿಗೆ ಹರಕೆಯನ್ನ ಮಾಡ್ಕೊಳ್ತಾರೆ. ಕಾಳಿ ಮಾತೆಯನ್ನ ನೋಡ್ಬೇಕು ಅಂದ್ರೆ ಕಲ್ಕತ್ತಾಗೆ ಭೇಟಿ ನೀಡ್ತಾರೆ. ಕಲ್ಕತ್ತಾದ ಗಲ್ಲಿಗಳಲ್ಲೂ ಸಹ ದುರ್ಗಾ ಮಾತೆಯ ಉಪಾಸನೆ, ಕಾಳಿ ಮಾತೆಯ ಉಪಾಸನೆ. ನಮ್ಮ ವಿವೇಕಾನಂದರ ಗುರುಗಳು ಪರಮಹಂಸರು ಸಹ ಕಾಳಿ ಮಾತೆಯ ಉಪಾಸಕರಾಗಿದ್ದಾರೆ. ಈ ಕಾಳಿ ಮಾತೆಗೆ ನಾವು ಇವತ್ತು ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ಯಾವ ವಸ್ತ್ರವನ್ನ ಧರಿಸಬೇಕು? ನೋಡಿ, ಇವತ್ತು ನವರಾತ್ರಿಯ 7ನೇ ದಿನ, ತಾಯಿ ಕಾಳರಾತ್ರಿ. 7ನೇ ದಿನ ಶನಿ ಪರಮಾತ್ಮ. ಇವತ್ತು ಶನಿಗ್ರಹ ಇದೆ. ಹೌದು, ನವಗ್ರಹಗಳಲ್ಲೇ ಬಹಳ ಶಕ್ತಿಶಾಲಿ ಶನಿಶ್ಚರ ಅಂತ. ನವಗ್ರಹಗಳಲ್ಲಿ 7ನೇ ಗ್ರಹನೂ ಶನಿ ಪರಮಾತ್ಮ. ಹಾಗೆ ಜಗನ್ಮಾತೆ ಇರಲಿ, ಕಾಳಿ ಮಾತೆನೂ ಬಹಳ ಶಕ್ತಿಶಾಲಿ. ಈ ಎರಡೂ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಕಾಳರಾತ್ರಿ ಅವತಾರವಲ್ಲೂ ತಾವು ಗಮನಿಸಬಹುದು. ತಾಯಿ ಸಂಪೂರ್ಣವಾಗಿ ನೀಲಿ ವರ್ಣದಲ್ಲಿರ್ತಾರೆ. ಇವತ್ತಿನ ಬಣ್ಣನೂ ಕೂಡ ನೀಲಿ ಬಣ್ಣ. ಆಮೇಲೆ ಇವತ್ತು ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ನೈವೇದ್ಯ ಅಂತಂದ್ರೆ ಗುಡ ಅಂತಂದ್ರೆ ಬೆಲ್ಲ. ಬೆಲ್ಲವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಗುಡಾನ್ನ ನೈವೇದ್ಯ ಅಂತ ಹೇಳ್ತಾರೆ. ತಾಯಿಗೆ ಬೆಲ್ಲದ ಅನ್ನ ಅಂತಂದ್ರೆ ಪಂಚಪ್ರಾಣ. ಹೌದು, ಗೂಡಾನ್ನ ಪ್ರಿಯೆ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಆಮೇಲೆ ತಾವು ದೇವಿ ಸಪ್ತಶತಿ ಪಾರಾಯಣವನ್ನ ಮಾಡಬೇಕಾದ್ರೆ ಆಗ್ಲಿ, ಇಲ್ಲ ಅಂತಂದ್ರೆ ದುರ್ಗಾದೇವಿಯ ಒಂದು ಹವನವನ್ನ ಮಾಡಬೇಕಾದ್ರೆ ಆಗ್ಲಿ, ಇದೆಲ್ಲವನ್ನು ಕೂಡ ಮಾಡಬೇಕಾದ್ರೂ ಕೂಡ ತಾಯಿಗೆ ಗುಡಾನ್ನವನ್ನ ನೈವೇದ್ಯವನ್ನ ಮಾಡ್ತೀವಿ. ಹಾಗಾಗಿ ಗುಡಾನ್ನ ಬಹಳ ಇಷ್ಟ. ತೆಂಗಿನಕಾಯಿಯನ್ನ ತಯಾರಿಸಿರ್ತಕ್ಕಂಥ ಪದಾರ್ಥಗಳು ಅಂದ್ರೆ ಬಹಳ ಇಷ್ಟ. ಇದನ್ನ ತಾಯಿಗೆ ನೈವೇದ್ಯವನ್ನ ಮಾಡತಕ್ಕಂಥದ್ದು ಇವತ್ತಿನ ದಿವಸದ ಒಂದು ಪ್ರತಿ. ಹೌದು, ಬೆಲ್ಲದನ್ನ ಮಾಡಬೇಕು ಅಂದ್ರೆ ತೆಂಗಿನಕಾಯಿನ ಬಳಸಲೇಬೇಕು. ತೆಂಗಿನಕಾಯಿ ಮತ್ತೆ ಬೆಲ್ಲವನ್ನ ಉಪಯೋಗಿಸಿ ಒಂದು ಅನ್ನವನ್ನ ಮಾಡಿ ನೈವೇದ್ಯವನ್ನ ಮಾಡಬಹುದು. ಇನ್ನ ರಕ್ತ ಬೀಜಾಸುರನ ಒಂದು ನೀವು ಅವತಾರವನ್ನ, ಅವನ ಸಂಹಾರವನ್ನ ಹೇಳಿದ್ರಿ. ರಕ್ತ ಬೀಜಾಸುರನ ಸಂಹಾರಕ್ಕಾಗಿಯೇ ಕಾಳರಾತ್ರಿ ಅವತರಿಸಿರುವಂಥದ್ದು. ಆಕೆ ದುರ್ಗೆಗೆ ಹೇಗೆ ಶಕ್ತಿಯನ್ನ ತುಂಬಿದ್ಲು, ಆಕೆ ಹೇಗೆ ತ್ರಿಮೂರ್ತಿಗಳು ಅವಳಿಗೆ ಶಕ್ತಿಯನ್ನ ಕೊಟ್ಟು ಈ ಭೂಮಿಯಲ್ಲಿ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಕರ್ಕೊಂಬಂದ್ರು, ಅದನ್ನು ತಿಳಿಸಬಹುದಾ? ಖಂಡಿತ. ನಾನು ಪ್ರಾರಂಭದ ಹಂತದಲ್ಲಿ ಹೇಳಿದೆ, ರಕ್ತ ಬೀಜಾಸುರನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವರ ಇದೆ. ಆ ವರಕ್ಕೆ ತಕ್ಕನ ಹಾಗೆ ಯಾರೂ ಕೂಡ ಆತನ ಸಂಹಾರ ಮಾಡೋದಕ್ಕಾಗೋದೇ ಇಲ್ಲ. ಯಾರೇ ಸಂಹಾರ ಮಾಡಬೇಕು ಅಂತಂದ್ರೂ ಕೂಡ ಕಷ್ಟ ಆಗ್ತಾ ಇದೆ. ಅವರ ಶಕ್ತಿ ಸಾಕಾಗ್ತಾ ಇಲ್ಲ. ಹೌದು, ಬ್ರಹ್ಮನಿಂದ ವರ ಪಡೆದಂತಹ ಶಕ್ತಿಶಾಲಿ ರಾಕ್ಷಸ. ಬ್ರಹ್ಮ ವರ ಕೊಟ್ಟರು, ಬ್ರಹ್ಮನಿಗೂ ಅವನನ್ನು ಎದುರಿಸಕ್ಕಾಗ್ತಾ ಇಲ್ಲ. ವಿಷ್ಣು ಪ್ರಯತ್ನ ಮಾಡಿ ವಿಷ್ಣುನೂ ಎದುರಿಸಕ್ಕಾಗ್ತಾ ಇಲ್ಲ. ಪರಮೇಶ್ವರ ಪ್ರಯತ್ನ ಮಾಡಿ ಪರಮೇಶ್ವರನಿಂದನೂ ಆಗ್ತಾ ಇಲ್ಲ. ಎಲ್ಲದಕ್ಕಿಂತ ಶಕ್ತಿ ಯಾರು? ಇವರೆಲ್ಲರಿಗೂ ಶಕ್ತಿ ತುಂಬವಳು ಯಾರು? ಆ ತಾಯಿ. ಎಲ್ಲರೂ ಆ ತಾಯಿ ಹತ್ರ ಮೊರೆ ಹೋದ್ರು, ಅಮ್ಮ ಇಂತಹ ಪರಿಸ್ಥಿತಿ ಎದುರಾಗೋಗಿದೆ, ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಸಮಯದಲ್ಲಿ ದುರ್ಗಾದೇವಿಯ ಮತ್ತೊಂದು ಅವತಾರವೇ ಈ ಕಾಳರಾತ್ರಿ. ಈ ಕಾಳರಾತ್ರಿಯನ್ನ ತಾವು ಕೇಳಿದ್ರೆ ಒಲಿಸ್ಕೊಳ್ಳೋದು ಕಷ್ಟ. ಆ ತಾಯಿಯನ್ನ ನೋಡಿದ್ರೇ ಒಂದು ಭಯ. ಇನ್ನು ಒಲಿಸ್ಕೊಳ್ಳೋ ಮಾತಲ್ಲಿ ಒಲಿಸ್ಕೊಂಡ್ಬಿಟ್ರೆ, ಅದರಲ್ಲೂ ಕಾಳಿಕಾದೇವಿಯ ಆರಾಧನೆಯನ್ನ ಅಥರ್ವಣ ವಿದ್ಯೆಯಲ್ಲಿ ಜಾಸ್ತಿ ಬಳಸ್ತಾರೆ. ಇವತ್ತಿನ ದಿವಸ ನಾವು ಗಮನಿಸಬಹುದು, ಮಾಟ, ಮಂತ್ರ, ತಂತ್ರ, ಪ್ರಯೋಗಗಳು, ಜಾಸ್ತಿ ಆರಾಧನೆಯನ್ನ ಮಾಡ್ತಾರೆ. ಕಾಳಿಕಾದೇವಿ ಆರಾಧನೆಯನ್ನ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀವಿ. ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಅಗೋಚರ ಶಕ್ತಿಗಳನ್ನ ಸಂಪಾದನೆಯನ್ನ ಮಾಡ್ಕೋಬಹುದು. ಹಾಗಾಗಿ ಅಂತಹ ಶಕ್ತಿಯನ್ನು ತುಂಬತಕ್ಕಂಥವ್ಳು ತಾಳಿ ಕಾಳರಾತ್ರಿ. ಹಾಗಾಗಿ ಇವತ್ತಿನ ದಿನ ಕಾಳರಾತ್ರಿಯ ಒಂದು ಅವತಾರ ಇದೆ. ಏನಕ್ಕೋಸ್ಕರ ಈ ಒಂದು ಅವತಾರ ಇದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸ್ಬೇಕು. ನೋಡಿ, ನವರಾತ್ರಿ ಅಂತಂದ್ರೆ ಬರೀ ದೇವಿ ಆರಾಧನೆ ಅಂತ ನಾನು ಹೇಳಿದೆ, ಹೆಣ್ಣು ಮಕ್ಕಳಿಗೆ ಹೋಲಿಕೆ ಅಂತ ನಾನು ಹೇಳಿದೆ, ಅದೊಂದೇ ಅಲ್ಲ. ನವರಾತ್ರಿಯ 9 ದಿನಗಳಿಗೂ ಕೂಡ ಇರ್ತಕ್ಕಂಥ ಭಕ್ತಾದಿಗಳಿಗೆ ಒಂದೊಂದು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು. ಸಂಕಷ್ಟ ಅಂತ ಬಂದರೆ, ಕಷ್ಟ ಅಂತ ಬಂದರೆ, ನಿನ್ನ ಎದುರಿಗೆ ಸಾವೇ ಎದುರಾದಾಗ ಆ ಕ್ಷಣ
ತಾಳ್ಮೆ ಆಗಿರಲಿ, ಸಮಾಧಾನ ಆಗಿರಲಿ, ಇದು ಯಾವುದಕ್ಕೂ ಕೂಡ ಜಾಗ ಇರಲ್ಲ. ನಿನ್ನನ್ನು ನೀನು ಕಾಪಾಡ್ಕೊಳ್ಬೇಕು, ನಿನ್ನಿಂದ ಇನ್ನು 10 ಜನರ ಪ್ರಾಣ ಉಳಿಬೇಕು ಅಂತಂದ್ರೆ ನೀನು ಏನು ಬೇಕಾನ ಮಾಡಬೇಕು. ಅಲ್ಲಿ ನೀನು ಅದೆಲ್ಲದಕ್ಕೂ ಕೂಡ ನೀನು ಸಿದ್ಧನಾಗಬೇಕು. ಆ ಶಕ್ತಿ, ಆ ಒಂದು ರೂಪವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ತಾಯಿ ಕಾಳರಾತ್ರಿ. ಹಂಗಂತ ಹೇಳಿ ಗುರುಗಳೇ ನೀವು ಹಿಂಗೆ ಹೇಳಿದ್ರಿ ಅಂತ ಹೇಳಿ ಇವಾಗ ಜನ ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ಇನ್ನು ಬೇರೆ ರೀತಿ ಕೃತ್ಯಗಳನ್ನು ಮಾಡತಕ್ಕಂಥದ್ದಲ್ಲ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಬೇಡಿ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಅರ್ಥ ಮಾಡಿಸ್ತಕ್ಕಂಥ ರೂಪ ಅಂತಂದರೆ ಅದು ಕಾಳರಾತ್ರಿ. ಏನಪ್ಪ ಅಂತಂದರೆ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇಷ್ಟು ಧೈರ್ಯ, ಸ್ಥೈರ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಸಂಕಷ್ಟವನ್ನು ಎದುರಿಸೋದಕ್ಕೆ ಆಲೋಚನೆಯನ್ನು ಮಾಡತಕ್ಕಂಥ ಶಕ್ತಿ ಯಾರ ಕೈಲಿಂದನೂ ಆಗಲಿಲ್ಲ. ತಾಯಿ ಕಾಳರಾತ್ರಿ ಆಲೋಚನೆಯನ್ನು ಮಾಡಿದ್ಲು. ಈತನ ಸಂಹಾರ ಮಾಡಿ ಈತನ ರುಂಡವನ್ನು ಕೈಯಲ್ಲಿ ಹಿಡಿದು ಆತನ ರಕ್ತವನ್ನು ನಾನೇ ಕುಡ್ಕೊಂಡ್ಬಿಟ್ರೆ ಎಲ್ಲಿಯ ರಕ್ತ ಬೀಜಾಸುರ ಹುಡ್ತಾರೆ. ಆ ಆಲೋಚನೆ ಶಕ್ತಿಯನ್ನು ಕೂಡ ಈ ತಾಯಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ. ಇನ್ನೊಂದು ಪುರಾಣ ಕಥೆ ಹೇಳುತ್ತೆ, ಇಡೀ ಬ್ರಹ್ಮಾಂಡದ ಮೇಲೆ ಆಕೆ ತನ್ನ ನಾಲಿಗೆಯನ್ನ ಚಾಚಿ ಬಿಡ್ತಾಳೆ. ಹೌದು, ಆ ಬ್ರಹ್ಮಾಂಡದ ಮೇಲೆ ನಾಲಿಗೆಯನ್ನ ಚಾಚಿದಾಗ ಅಲ್ಲಿ ಬೀಳುವಂತಹ ರಕ್ತವನ್ನ ತಾನೇ ಖಂಡಿತ ತಾಯಿ ಇವಾಗ ರಕ್ತ ಬೀಜಾಸುರನ ವಧೆ ಆಗಿದ ತಕ್ಷಣ ಆತನ ರಕ್ತ ಬೀಳಬಾರ್ದು ಅಂತ ಹೇಳಿ ಇಡೀ ಭೂಮಿಗೆ ನಾಲಿಗೆಯನ್ನ ಚಾಚಿ ಬಿಡ್ತಾಳೆ ತಾಯಿ. ಚಾಚಿದಾಗ ಆತನ ರಕ್ತ ಇನ್ನೆಲ್ಲೂ ಬೀಳೋದಕ್ಕಾಗೋದಿಲ್ಲ, ಆಕೆ ನಾಲಿಗೆ ಮೇಲೆ ಬೀಳಬೇಕು. ಆ ರಕ್ತ ಅಂಥದ್ದೊಂದು ಕ್ರೌರತ್ವ ತುಂಬಿಕೊಂಡಿರ್ತಕ್ಕಂಥ ರಕ್ತವನ್ನ ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿನೂ ಆಕೆಗೊಬ್ಬಳಿಗೆ, ಬೇರೆ ಯಾರ ಕೈಲಿಂದನೂ ಆಗಲಿಲ್ಲ. ಅಂತಹ ಶಕ್ತಿ ದೇವತೆ ತಾಯಿ ಕಾಳರಾತ್ರಿ. ಓಕೆ ಗುರುಗಳೇ, ಇನ್ನು ನಾವು ದುರ್ಗಾ ಮಾತೆಯ ಫೋಟೋವನ್ನ ಇಟ್ಟು ಅಥವಾ ಕಾಳಿ ಮಾತೆಯನ್ನೇ ಫೋಟೋನ ಇಟ್ಟು ಇವತ್ತು ಪೂಜೆ ಮಾಡ್ಬೇಕಾ ಅಂತ? ಹೌದು, ನಾವು ಕಾಳಿ ಮಾತೆ ಹೇಗೆ ಗುರುಗಳೇ ಪೂಜೆ ಅನುಷ್ಠಾನ? ನೋಡಿ, ಕೆಲವೊಂದು ಕಡೆ ಏನ್ ಹೇಳ್ತಾರೆ ಜ್ಞಾನಿಗಳು ಮತ್ತು ಒಂದಿಷ್ಟು ತಿಳಿದಿರ್ತಕ್ಕಂಥವ್ರು ಏನ್ ಹೇಳ್ತಾರೆ, ಮನೆಯಲ್ಲಿ ರೌದ್ರ ದೇವತೆಗಳ ಫೋಟೋ ಇಡಬಾರ್ದು. ಹೌದು, ಬಹಳಷ್ಟು ಜನ ಹೇಳ್ತಾರೆ ಚಾಮುಂಡೇಶ್ವರಿ ಫೋಟೋನು ಕೂಡ ಇಡಬಾರ್ದು. ಅದ್ ನಿಜಾನ? ಹೇಳ್ತಾರೆ. ಹೌದು, ಖಂಡಿತ ಹೌದು. ಇವತ್ತಿನ ದಿವಸ ನಾವೇನ್ ಮಾಡ್ತೀವಿ, ಭಕ್ತಿಗೆ ಏನ್ ಮಾಡ್ಬಿಡ್ತೀವಿ, ಮನೆಯಲ್ಲಿ ಸಿಕ್ಕಲ್ ದೇವ್ರ ಫೋಟೋ, ಹೌದು, ಎಲ್ಲಂದ್ರಲ್ಲಿ ಫೋಟೋಗಳನ್ನ ಹಾಕ್ಬಾರ್ದು. ಯಾಕೆ ಅಂತಂದ್ರೆ ದೇವರನ್ನ ಮನೆಯಲ್ಲಿ ಏನಕ್ಕೆ ಇಡ್ತೀವಿ, ಒಂದು ಪಾಸಿಟಿವ್ ಎನರ್ಜಿ ನಮಗ್ ಬರಬೇಕು. ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಇದೆ. ನಮ್ಮ ದೇಹ ತಡ್ಕೊಳತಕ್ಕಂಥ ಶಕ್ತಿಗೆ ಮಾತ್ರ ನಾವು ಅದನ್ನು ಅವಲಂಬಿಸಬೇಕು. ಯಥೇಚ್ಛವಾಗಿ ಭಗವಂತನ ಫೋಟೋ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೊಂಬಂದು ತುಂಬಿಸ್ತಾ ಇದ್ರೆ ಅದು ತಪ್ಪು. ಭಗವಂತ ಅಲ್ಲಿದ್ದಾನೆ ಅಂತಂದ್ಮೇಲೆ ಆತನಿಗೊಂದು ಗೌರವ ಸಿಗಬೇಕು. ಅಲ್ಲೇನಾಗುತ್ತೆ, ಜಾಸ್ತಿ ದೇವರನ್ನ ನಾವು ಮನೇಲಿ ಕರ್ಕೊಂಬಂದು ಕೂಡಿಸ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಅಲ್ಲಿ ತುಂಬಿ ತುಳುಕತ್ತೆ, ಜಾಸ್ತಿ ಆಗೋಗುತ್ತೆ. ಅದನ್ನ ಫೇಸ್ ಮಾಡೋ ಶಕ್ತಿ ನಮಗೆ ಬರಲ್ಲ. ಸಾಧಾರಣವಾಗಿ ತಾವು ನೋಡ್ಬೋದು, ಕೆಲವೊಂದಷ್ಟು ಜನರ ಮನೆಯಲ್ಲಿ ಯಾರು ಅತಿ ಹೆಚ್ಚು ದೇವರ ಪೂಜಾನುಷ್ಠಾನದಲ್ಲಿ ನಿರತರಾಗಿ ಅವ್ರ ಮನೆಯಲ್ಲಿ ಹೆಚ್ಚು ದೇವ್ರ ಪೂಜೆ ಮಾಡ್ತಾ ಇರ್ತಾರೋ, ದೇವ್ರ ಪೂಜೆ ಮಾಡೋದು ಅನ್ನೋದಕ್ಕಿಂತ ದೇವ್ರ ಫೋಟೋಗಳು ತಮ್ಮ ತುಂಬಿಸ್ಕೊಂಡ್ಬಿಡ್ತಾ ಇರ್ತಾರೋ, ಆ ಮನೆಯಲ್ಲಿ ಯಾರೋ ಒಬ್ಬರಿಗೆ ಮಾನಸಿಕವಾಗಿ ಒಂಥರ ಬದಲಾಗ್ಬಿಟ್ಟಿರ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ. ಅಂದ್ರೆ ದೇವ್ರ ಮನೆಯಲ್ಲೇ ನಾವು ದೇವರನ್ನ ಇಟ್ಟು, ಅಂದ್ರೆ ನಾವು ಯಾವ ದೇವರನ್ನ ಹಾಲಲ್ಲೂ ಇಡ್ಬೋದು, ಬೆಡ್ರೂಮ್ ಅಲ್ಲೂ ಅಷ್ಟೇ. ಬೆಡ್ರೂಮ್ ಅಲ್ಲಿ ನೀವು ಇಡಬೇಕಾದ್ರೂ ಕೂಡ ಅದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಬಹಳಷ್ಟು ಕಡೆ ಹೇಳ್ತಾರೆ ಗುರುಗಳೇ, ಮನೆಯಲ್ಲಿ ದೇವರ ಮನೆಯಲ್ಲಿ ಬಿಟ್ಟು ಇನ್ನೆಲ್ಲೂ ದೇವರ ಫೋಟೋಗಳನ್ನ ಇಡಬೇಡಿ, ಅಥವಾ ಪೂಜೆಯನ್ನ ಈಗ ದೇವರ ಮನೆಯಲ್ಲಿ ಇಟ್ಟಂತಹ ವಸ್ತುಗಳಿಗೆ, ದೇವರುಗಳಿಗೆ ಮಾತ್ರ ಪೂಜೆಯನ್ನ ಸಲ್ಲಿಸಿ. ನೀವು ದೇವರ ಮನೆ ಬಿಟ್ಟು ಹೊರಗಡೆ ಇರುವಂತಹ ಫೋಟೋಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ಅದು ಅಷ್ಟು ಸಲ್ಲಲ್ಲ ಅಂತ ಹೇಳ್ತಾರೆ. ನಿಜನಾ? ಎಷ್ಟೋ ಜನ ಹೇಳ್ತಾರೆ, ಈಗ ಮನೆಯಲ್ಲಿ ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡ್ಬೇಕು ಅಂತ ಹೇಳ್ತಾರೆ. ಹೌದು, ನಾವು ಹೇಳ್ತೀವಿ ದೇವರ ಮನೆ ಬಿಟ್ರೆ ಆಚೆ ಕಡೆ ಎಲ್ಲೂ ದೇವರ ಪೂಜೆ, ದೇವರ ಒಂದು ಫೋಟೋ ಆಗಿರ್ಲಿ, ವಿಗ್ರಹ ಆಗಿರ್ಲಿ ಕಾಣಿಸ್ಬಾರ್ದು ಅಂತ. ಯಾತಕ್ಕೋಸ್ಕರ? ದೇವರ ಮನೆ ಅಂತ ನಾವೇನಕ್ಕೆ ಹೇಳ್ತೀವಿ, ದೇವರಿಗೆ ಆಗಿರ್ತಕ್ಕಂಥ ಒಂದು ಸನ್ನಿಧಾನ. ಅವ್ರನ್ನ ಕರ್ಕೊಂಬಂದು ಆಚೆ ಕಡೆ ಕೂಡಿಸೋದು ಅಷ್ಟು ತೃಪ್ತಿ ಇಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ಬೇಕಲ್ವಾ ಅಂತ ಹೇಳಿ. ಮತ್ತೆ ಹಿರಿಯರು ನಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯವನ್ನು ಹೇಳ್ಕೊಟ್ಟಿದ್ದಾರೆ, ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ಈ ರೀತಿ ಉಜ್ಕೊಳ್ತಕ್ಕಂಥದ್ದು, ನಮ್ಮ ಕಣ್ಣುಗಳಿಗೆ ಈ ರೀತಿ ಮುಟ್ಟಿಸ್ಕೊಂಡು ಈ ರೀತಿಯಾಗಿ ಕೈಯಲ್ಲಿಟ್ಕೊಂಡು, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಹೇಳ್ಕೊಟ್ಟಿದ್ದಾರೆ ಅದನ್ನ? ಇದು ನಮ್ಮ ಹಸ್ತ, ನಮ್ಮ ದೇಹದ ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿಗಳು ಕೂಡ ಇದರಲ್ಲೇ ಇದೆ. ಪ್ರಾಣ ಹೋಗೋ ಮೂಮೆಂಟ್ ಅಲ್ಲೂ ಅಷ್ಟೇ, ನೀವು ಎಲ್ಲೋ ಒಂದಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋರಿಗೆ ಏನಾದ್ರೂ ಅವ್ರು ಮುಷ್ಟಿ ಹಿಡಿದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಅನ್ನು ಕೂಡ ಶಕ್ತಿಯಿಂದ ಅವ್ರು ಅದನ್ನ ಎದುರಿಸ್ಕೊಂಡು ಆಚೆ ಬರ್ತಾರೆ. ಕೈ ಬಿಟ್ಬಿಟ್ರೆ ಮುಗಿದೋಯ್ತು. ಇದನ್ನ ಮುಷ್ಟಿ ಎಷ್ಟು ಗಟ್ಟಿ ಗಡಿತೀವೋ ನಮ್ಮ ಪ್ರಾಣ ಅಷ್ಟೇ ಇರುತ್ತೆ. ಹಾಗಾಗಿ ನಮ್ಮೆಲ್ಲಾ ಶಕ್ತಿಗಳು ಕೂಡ ಈ ಕೈಯಲ್ಲಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕೈಯನ್ನ ಈ ರೀತಿ ಇಟ್ಕೊಂಡು ಒಂದು ಮಂತ್ರವನ್ನ ಹೇಳ್ತೀವಿ. ನಾವೇನು ಹೇಳ್ತೀವಿ, ನಾನು ಈಗಾಗಲೇ ಹೇಳಿದಾಗೆ, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ. ಇದು ನಮ್ಮ ಜೀವ. ಈ ಜೀವದಲ್ಲಿ ನಾವು ಭಗವಂತನನ್ನ ನೋಡಬೇಕು. ಹಾಗಾಗಿ ನಾವು ಇಷ್ಟಲ್ಲಿ ಮಾತ್ರ ಭಗವಂತನ ಆರಾಧನೆಯನ್ನು ಮಾಡ್ಕೊಂಡು ಎದ್ದು ಬಂದ್ರೆ ಯಾವುದೇ ರೀತಿ ದೋಷ ಇಲ್ಲ. ಆದ್ರೆ ಒಂದಷ್ಟು ಜನ ಏನ್ ಮಾಡ್ತಾರೆ, ಬೆಡ್ರೂಮ್ ಅಲ್ಲಿ ಏನು ಎಲ್ಲ 300 ಮುಕ್ಕೋಟಿ ದೇವತೆಗಳ ಫೋಟೋನು ಹಾಕೊಂಡ್ಬಿಡ್ತಾರೆ, ಎದ್ದಿದ ತಕ್ಷಣ ನನಗೆ ಒಳ್ಳೇದಾಗ್ಬಿಡ್ಬೇಕು ಅಂತ. ಅದು ತಪ್ಪು.
ಹಾಗಾಗಿ ರೌದ್ರ ದೇವತೆಗಳ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡಬಾರ್ದು ಮನೆಯಲ್ಲಿ. ಇವತ್ತಿನ ದಿವಸ ಪೂಜೆ ಮಾಡ್ಬೋದು. ಏನಕ್ಕೆ ಅಂತಂದರೆ ಇವತ್ತು ಆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಇವತ್ತು ಒಂದು ದಿವಸ ಮಾತ್ರ ದೇವಿ ಕಾಳರಾತ್ರಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಇವತ್ತು ಮಾಡಿ ಗುರುಗಳೇ ಆ ಫೋಟೋ ಏನು ಮಾಡಬೇಕು? ಬಿಸಾಕ್ಬಿಡ್ಬೇಕಾ? ತಪ್ಪು. ಯಾವುದಾದ್ರೂ ದೇವಸ್ಥಾನ ಇದ್ರೆ ಅಲ್ಲೋಗಿ ಹಿಡಿ, ಅಲ್ಲೋಗಿ ಅದನ್ನು ಸಮರ್ಪಣೆಯನ್ನು ಮಾಡಿ. ಸರಿ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ವಿಚಾರ. ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಹನುಮನ ಫೋಟೋ ಕೂಡ ಇಟ್ಕೋಬಾರ್ದು. ಯಾತಕ್ಕೆ ಇಟ್ಕೋಬಾರ್ದು? ಹನುಮಂತ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಚಾರಿ. ಮನೇಲಿ ಹೆಣ್ಮಕ್ಳು ಇರ್ತಾರೆ, ಮನೇಲಿ ಹೆಣ್ಣು ಮಕ್ಕಳ ಋತುಕಾಲ ಆಗುತ್ತೆ. ಹನುಮಂತನ ಫೋಟೋ ಹೇಗೆ ಇಟ್ಕೋತೀರಾ? ಹಂಗಂತ ಹೆಣ್ಮಕ್ಳು ಋತುಕಾಲ ಆಗೋದನ್ನ ನಾವು ತಪ್ಪು ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಇಂಥದ್ದೊಂದಿಷ್ಟು ವಾದ ವಿವಾದದ ಪ್ರಶ್ನೆಗಳು ಎದುರಾಗಬಾರ್ದು ಅಂತಾನೆ ಹನುಮನ ಫೋಟೋವನ್ನು ಇಟ್ಕೋಬೇಡಿ ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಹೆಣ್ಮಕ್ಳು ಈ ರೀತಿ ಇರ್ತಾರೆ, ಹನುಮಂತ ಬ್ರಹ್ಮಚಾರಿ, ನೀವು ಅದ್ ಮಾಡಬೇಡಿ ಇದು ಮಾಡಬೇಡಿ ಅಂದ್ರೆ ಮನೇಲಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಮತ್ತೆ ದೇವರ ಮನೆಯಲ್ಲಿ ಇಡ್ಬೋದಾ ಗುರುಗಳೇ ಆಂಜನೇಯನ ಫೋಟೋ? ಅಮ್ಮ, ದೇವರ ಮನೆಯಲ್ಲಿ ಇಡೋದಾದ್ರೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಹೇಳ್ತಾರೆ ಹನುಮನ ಫೋಟೋವನ್ನು ಇಡಬಾರ್ದು ಅಂತ ಹೇಳ್ತಾರೆ. ಆದರೆ ಹನುಮಂತ ಸರ್ವಾಂತರ್ಯಾಮಿ, ಎಲ್ಲರ ಜೊತೆನೂ ಕೂಡ ಹನುಮಂತ ಇರ್ತಾನೆ. ದೇವರ ಮನೆಯಲ್ಲಿ ಚಿಕ್ಕದಾಗಿ ಒಂದು ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಹನುಮಂತನ ಫೋಟೋ ಅಲ್ಲಿ ಇದೆ ಅಂತಂದ್ಮೇಲೆ ನಾವು ಅಷ್ಟೇ ಜೋಪಾನವಾಗಿರ್ಬೇಕು. ಸರಿ ಗುರುಗಳೇ, ಇವತ್ತು ನವರಾತ್ರಿಯ 7ನೇ ದಿನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಕಾಳರಾತ್ರಿಯನ್ನು ಹೇಗೆ ಪೂಜಿಸಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಆ ತಾಯಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಇದೆಲ್ಲವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರ. ಧನ್ಯವಾದ ಗುರುಗಳೇ. ಸಂತೋಷ, ಒಳ್ಳೆಯದಾಗಲಿ. ನವರಾತ್ರಿಯ 7ನೇ ದಿನದ ಕಾಳರಾತ್ರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ನವರಾತ್ರಿ ದಸರಾ ಹಬ್ಬದ ವಿಶೇಷ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ನವರಾತ್ರಿ ನವದುರ್ಗೆಯರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.